ಸುಜಾತ ಎಲ್ರಿಗೂ ಅಕ್ಷತೆ ಕೊಡು. ಟೇಮಾಯ್ತು. ಅತ್ತೆ ನಿಂದು ನಿನ್ನ ಮೊಮ್ಮಗಳ ಆಟ ಮುಗಿತಾ ಅಥವಾ ಇನ್ನೂ ಏನಾದರೂ ಆಯ್ತಾ? ಲೇ ನಂಜುಂಡ, ಈ ದಿನ ಲಚ್ಚಿ ಲಚ್ಚಿ ಅಂತ ಕರಿತಿದ್ದೆಲ್ಲ, ಲಚ್ಚಿ ಅಂತ ಕರಿಯೋದು ಇವತ್ತೇ ಕಡೆ. ನೆನ್ಪಿಟ್ಕ. ವಾದ್ರ ಮಾವ ಲಚ್ಚಿನ ಲಗ್ನ ಆದ್ಮೇಲೆ ನೀನ್ ಅವಳನ್ನ ಅತ್ತೆವಾ ಅತ್ತೆವಾ ಅಂತ ಕರಿಬೇಕು. ಅರ್ಥವಾಯ್ತಿನ್ಲ? ನಮ್ ಸ್ವಾದ್ರ ಮಾವನಂತ ಮುದ್ಕನ್ ಲಗ್ನ ಆಗಿ ಈ ನರಕ್ತಾಗಿರೋದ್ ಬ್ಯಾಡ ಕಣವ, ಎಲ್ಲಿಗಾದ್ರೂ ಕಣ್ಮರ್ಯಾಗ ಹೊಂಟೋಗು ಅಂತ ನಾವೇ ಅವಳನ್ನ ಕಳ್ಸಿದ್ದು. ಆದ್ರೆ ಅವಳು ನಿಮ್ ಕೈಗೆ ಹೆಂಗ್ ಸಿಕ್ಕಾಕೊಂಡ್ಲು ಅಂತ ಅದ್ ಅವ್ರಿಗೆ ಗೊತ್ತು. ಮಹಾಭಾರತದಲ್ಲಿ ಕೃಷ್ಣ ದ್ರೌಪದಿಗೆ ಕಾಪಾಡೋದಕ್ ಬಂದಂಗೆ ನೀನು ನಮ್ ಲಂಚಿಗೆ ಸಿಕ್ಕಿದ್ಯಾ. ಆ ದೇವ್ರೇ ನಿನ್ನ ಕಳ್ಸವನಪ್ಪ. ನೀನೇ ಅವಳನ್ನ ಲಗ್ನ ಮಾಡ್ಕೊಂಡು ಕಾಪಾಡ್ಬೇಕಪ್ಪ. ನನ್ ಮೊಮ್ಮಗಳ ಕತ್ತಿಗೆ ಒಂದು ಅರಿಷ್ಟದ ಗುಂಪು ಕಟ್ಟಿ ಪುಣ್ಯ ಕಟ್ಕಣಪ್ಪ. ಅವಳ ಈ ಊರಿಂದ ಕಣ್ಮರಿಯ ಕರ್ಕೊಂಡು ಹೋದ್ರೆ ಸಾಕು ಕಣಪ್ಪ. ನೀ ಏನಾರ ಹೇಳು, ಆ ದ್ಯಾವ್ರೇ ನಿನ್ನ ನಮ್ ಲಚ್ಚಿನ ಕಾಪಾಡಕ್ಕೆ ಅಂತ ಕಳಿಸವ್ನೆ. ಹೆಂಗಾರ ಮಾಡಿ ನನ್ನ ಮೊಮ್ಮಗಳಿಗೆ ಬಾಳ್ಕೊಡಪ್ಪ. ನೋಡಿ, ನೀವೇನಾದ್ರೂ ನೆಮ್ಮದೆ ಹೋಗಿ, ಆದ್ರೆ ನನ್ನ ತಂಗಿ ಜೀವ ಉಳ್ಸಕ್ಕೆ ಅವಳು ನನ್ನ ಲಗ್ನ ಅಂತ ಆಗಿ ಈ ನರಕದಿಂದ ಕರ್ಕೊಂಡು ಹೋಗಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಪ್ಪ, ನೀನು ನನ್ನ ಮೊಮ್ಮಗಳನ್ನ ಲಗ್ನ ಮಾಡ್ಕೊಂಡು ಕರ್ಕೊಂಡು ಹೋಗದೆ ಹೋದ್ರೆ ನಾನು ನನ್ನ ಮೊಮ್ಮಗಳು ಕೆರೆನೋ ಬಾವಿನ ನೋಡ್ಕೊಂಡು ಜೀವ ಕಳ್ಕೊಬೇಕಾಯ್ತದೆ. ಅಣ್ಣ ಹಣ್ಣು ತಕೊಳ್ಳೋಣ. ಅಣ್ಣ ತುಂಬಾ ರುಚಿಯಾಗೈತಣ್ಣ. ಬೇಡಪ್ಪ. ಅಣ್ಣ ಒಂದೇ ಒಂದು ತಕೊಳ್ಳೋಣ. ಬೇಡ ಕಣ. ಅಣ್ಣ ನೀವೇಂಟಣ್ಣ ಇಲ್ಲಿ? ವಾ, ದೇವಸ್ಥಾನಕ್ಕೆ ಬಂದಿದ್ರಾ? ಯಾರು ನೀನು? ಏನಣ್ಣು ಮರ್ತು ಬಿಟ್ರಾ? ಅವತ್ತು ಬೆಂಗಳೂರಿನಾಗೆ ಹೊಟ್ಟೆ ಹಸಿ ತಡಿಯೋಕ್ಕಾಗದೆ ಹೋಟೆಲ್ ಊಟ ತಿಂದು ಕಾಸಿಲ್ದಿರ ಒದೆ ತಿಂತಿರ್ಬೇಕಾದ್ರೆ ನೀವು ಬಂದು ಬಿಡ್ಸಿದ್ರಣ್ಣ, ಅವನೇಯ ನಾನು. ನೀನಾ ಹುಡುಗ? ಮುಕ್ಕಣ್ಣು, ಅವತ್ತು ನೀವು ಕೊಟ್ಟು ಕಾಸನ್ನೇ ಬಂಡವಾಳ ಮಾಡ್ಕೊಂಡು ವ್ಯಾಪಾರ ಮಾಡ್ತೀವ್ನಿ. ಆ ಕಷ್ಟ ಟೈಮಲ್ಲಿ ದೇವ್ರಂಗೆ ಬಂದು ಕಾಪಾಡ್ರಿ ಅಣ್ಣು. ತಕೊಳ್ಳಿ ಅಣ್ಣ, ತಿನ್ನಣ್ಣ.
ಆತ್ಮಲಿಂಗೇಶ್ವರ, ನಿನಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವೇನಪ್ಪ? ಗಿಡಿ ಅಂತ ಹುಡುಗಿ ಅಡೆಯಲ್ಲಿ ಗಿಡಗನ ಹೆಸರು ಯಾಕಪ್ಪ ಬರ್ದೆ? ಹುಟ್ಟಿಸ್ತವನು ನೀನೆ, ತಂದೆ ತಾಯಿನ ಕಿತ್ಕೊಂಡು ತಪ್ಪಲಿ ಮಾಡಿದವನು ನೀನೆಯ. ಅನ್ಯಾಯಕಾರ ನನ್ನ ಮೊಮ್ಮಗಳಿಗೆ ಯಾಕಪ್ಪ ಈ ಪಾಟಿ ಕಷ್ಟ ಕೊಟ್ಟೆ? ರುದ್ರಣ್ಣ, ತಕ ಅಚ್ಚತೆ ಕಾಳ. ನಮ್ಮ ಮಾವ ಇಂಗು ಲಚ್ಚಿಗೂ ಮನಸಾರೆ ಆಶೀರ್ವಾದ ಮಾಡು. ನಿನ್ನಂತ ದೊಡ್ಡ ಮನುಷ್ಯರು ಒಳ್ಳೇದಾಗ್ಲಿ ಅಂದ್ರೆ ಹಂಗೆ ಆಯ್ತತೆ. ಏನಾಗ್ಬೇಕೋ ಅದೇ ಆಗೋದು ಅಲ್ವಾ ರುದ್ರಣ್ಣ? ಆ ಶಿವನು ತಪ್ಸಕ ಹಾಕಿಲ್ಲ. ತುಮ್ಕೆ ಅಕ್ಷತೆ ಕಾಳಾಗ. ತಾಳಿ ಕಟ್ಟಪ್ಪ. ಹಾ, ಗಟ್ಟಿ ಮೇಳ ಗಟ್ಟಿ ಮೇಳ. ನಿಲ್ಸಿ ಪುರೋಹಿತ್ರೆ, ತಾಳಿ ಕಟ್ಟಿಸ್ಬೇಡಿ. ಯಾಕ್ಲ ಬಂದೆ? ಯಾಕೆ ಬಂದೆ? ಬಂದರ್ಲೆ ತೊಲಗುದ್ರೆ ಸರಿ, ಇಲ್ಲಾಂದ್ರೆ ಬುಲ್ಡೆ ಬುಲ್ಡೆ ಬಿಟ್ಬಿಡ್ತೀನಿ. ಬಸವ, ಇಳಿಸ್ಲ ಕಯ್ಯ. ರೇಗೌಡ, ತಾಳಿ ಕಟ್ಬೇಡ. ತಾಳಿ ಕಟ್ಟಿ ತೆಪ್ಪ ಮಾಡಬೇಡ. ಊರಿನ ಕುಲಸ್ಥರೆಲ್ಲ ಇಲ್ಲಿ ಬಂದು ಸೇರವ್ರೆ. 10 ಊರಿನ ಜನ ಇಲ್ಲಿ ಬಂದು ನೆರೆದವ್ರೆ. ಅವ್ರ ಮುಂದೆ ನಾನ್ ನಿನಗೆ ಸಭಾ ಮರುವಾದ ಹೇಳ್ಕೊಡ್ಬೇಕಾ? ವಸಿ ತಡ್ಕ. ಬೇಡಪ್ಪ, ನೀನು ಮನಸ್ಸು ಬದಲಾಯಿಸಿ ಬಂದಿದ್ಯಾ ತಾನೆ? ನಮ್ಮ ಹುಡುಗಿ ಲಚ್ಚಿನ ಲಗ್ನ ಆಯ್ತಿಯಾ? ರುದ್ರಣ್ಣ, ಅವನ್ ತವೇನ್ ಲಗ್ನ ಆಯ್ತಿ ಅಂತ ಕೇಳ್ತೀಯ? ನನ್ನ ತಂಗಿ ನಾನು ಯಾರಿಗೆ ಕೊಟ್ಬೇಕು ಲಗ್ನ ಮಾಡ್ತೀನಿ? ಅಷ್ಟಕ್ಕೂ ನನ್ನ ಟಿ ಸಿ ಮಾತಾಡಕ್ ನೀನ್ ಯಾರು ಅಂತ ಕೇಳ್ತೀನಿ.
ನನ್ನೇ ನೀನ್ ಯಾರು ಅಂತ ಕೇಳೋ ಮಟ್ಟಕ್ಕೆ ಬಂದ್ಬಿಟ್ಟೇನ್ಲ. ಲೇ ಬಸ್ವ, ಈ ಮೀಸೆ ಹುಟ್ಟಿದ ಮೇಲೆ ಕಲಾ ನೀ ಹುಟ್ಟಿರೋದು ನೆಪ್ಪಿಟ್ಕೋ. ನೀ ಗೂಳಿ ಹಂಗೆ ಗುಟ್ರ ಹಾಕ್ಬಿಟ್ರೆ ಎದರ ಮಗ ಅಲ್ಲ ಕಣ್ಲ, ನಾನು ಎದರ ಮಗ ಅಲ್ಲ. ನೀನು ನನಗೆ ಲಗ್ನ ಪತ್ರಿಕೆ ಕೊಟ್ಟು ಲಗ್ನಕ್ಕೆ ಬಾ ಅಂತ ಕರೆದಿದ್ದಕ್ಕೆ ಕಲ ನಾ ಬಂದಿದ್ದು. ಲಗ್ನ ಪತ್ರಿಕೆಯಲ್ಲಿ ಯಾರ ಜೊತೆ ಯಾರ ಲಗ್ನ ಆಗ್ಬೇಕು ಅಂತ ಬರ್ದೈತೋ ಅವ್ರ ಜೊತೆನೆ ಅವ್ರ ಲಗ್ನ ಆಗಬೇಕು. ತಿಳ್ಕ ನೋಡ್ರಪ್ಪ, ನೀವೆಲ್ಲ ಹಿರೀಕರು ತಿಳಿದಂತವ್ರು ಇಲ್ಲಿ ಸೇರಿದ್ದೀರಿ. ನಮ್ದೇನಾದ್ರೂ ತಪ್ಪಿದ್ರೆ ನೀವೇ ಹೇಳ್ರಪ್ಪ, ಹೇಳಿ. ನೀ ಹೇಳೋದ್ರಾಗ ಏನು ತೆಪ್ಪಿಲ್ಲ ರುದ್ರಣ್ಣ, ಆದ್ರೆ ಹುಡುಗನೇ ಲಗ್ನ ಹಾಕಿಲ್ಲ ಅಂತನಲ್ಲ. ಅಲ್ಲಪ್ಪ, ಲಗ್ನ ಆಗ್ಬೇಕಾದ ಹುಡುಗನೇ ನೀನು ಕಣ್ಣು ಮುಂದೆ ನಿಂತಿರುವಾಗ ನೀನ್ ಯಾತ್ರ ಮಾತು ಅಂತ ಆಡ್ತೀಯ ನೀನು? ಬೇಕಾದ್ರೆ ನೀನೇ ಹುಡುಗನ ಕೇಳಪ್ಪ. ಹಾ, ಏನಪ್ಪ ನಮ್ಮೂರು ಹುಡುಗಿನ ಲಗ್ನ ಆಗ್ತೀಯಾ?